ನಿರೂಪಣೆ ಅಂತ ನೋಡಿದ್ದೀರೋಪಜಿ. ಅಂದ್ರ ವಾಯು ತತ್ವದಿಂದ ಎಲ್ಲವೂ ಸೃಷ್ಟಿ ಆಗ್ತವ ಅನ್ನೋ ವಿಚಾರವನ್ನ ನೋಡಿದ್ದೀರೋಪಜಿ. ಬ್ರಹ್ಮ ವಿಷ್ಣು ಮಹೇಶ್ವರರಾಗಲಿ ಅಥವಾ ದೇವಾನು ದೇವತೆಗಳಾಗಲಿ ಅವರೆಲ್ಲರೂ ವಾಯು ತತ್ವದಿಂದ ಸೃಷ್ಟಿ ಆಗ್ತಾರ. ಅವರು ಸೂಕ್ಷ್ಮ ಶರೀರವನ್ನ ಧರಿಸಬಹುದು, ಶರೀರ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡಬಹುದು. ಮತ್ತ ಮೂಲ ಅರಿವಿನಿಂದ ಇವೆಲ್ಲ ಭೂತಗಳು ತ್ರಿಗುಣಗಳಿಂದ ಈ ಜೀವಿಗಳ ಜನನವನ್ನ ಅದಕ್ಕ ಬ್ರಹ್ಮನ ಅಂತ ನಿರ್ಮಾಣ ಆಗ್ತದೆ. ಬ್ರಹ್ಮನಿಂದ ನಿರ್ಮಾಣ ಆಯ್ತು ಅಂತ ವಿಷ್ಣು ಅವನ ಜ್ಞಾನ ರೂಪದಿಂದ ಅವನ್ನೆಲ್ಲವನ್ನ ಪಾಲನೆ ಮಾಡಿದ ಅಂತ ಆಯ್ತು. ಆ ಮಹೇಶನ ಅಜ್ಞಾನ ರೂಪದಿಂದ ಆದ ಮಹೇಶನ ಅವುಗಳನ್ನೆಲ್ಲ ಕೊಲ್ಲುವನು ಅಥವಾ ಸಂಹಾರ ಮಾಡುವನು ಅನ್ನೋ ವಿಷಯವರೆಗೂ ನಿನ್ನೆವರೆಗೂ ನೋಡಿದ್ದೀವ್ರಪ್ಪಾಜಿ. ಇವತ್ತು ಮುಂದಿನ ಅಧ್ಯಾಯ ದಶಕ 10 ಸಮಾಸ 5 ಪಂಚ ಪ್ರಳಯ ನಿರೂಪಣೆ ನುಡಿ 28. ಗುರುಭ್ಯೋ ನಮಃ. ನುಡಿ 1-5. ಪ್ರಳಯದ ವಿಷಯವನ್ನು ಕೇಳಿರಿ. ಪಿಂಡದಲ್ಲಿ ನಿದ್ದೆ ಹಾಗೂ ದೇಹಾಂತ್ಯದ ಮರಣವೆಂಬ 2 ಪ್ರಳಯಗಳಿರುವವು. ಅಂದ್ರ ಇಲ್ಲಿ ಪ್ರಳಯಗಳದಂದ್ರ ಇಲ್ಲಿ 2 ರೀತಿ ಅದಾವು ಪ್ರಳಯದ ವಿಷಯ. ಒಂದು ನಿದ್ದೆ ಮಾಡೋದು ಮತ್ತು ಇನ್ನೊಂದು ದೇಹಾಂತದ ಮರಣವೆಂಬುದು. ಅಂದ್ರ ನಾವು ನಿದ್ದೆ ಮಾಡಿದಾಗ ನಮ್ಮ ಎಲ್ಲ ಇಂದ್ರಿಯಗಳು ಏನೊಂದು ಇಲ್ದಂಗೆಲ್ಲ ಸ್ತಬ್ಧ ಆಗಿ ಹೋಗ್ತಾವ. ಮತ್ತಿಲ್ಲಿ ಆ ಮರಣ ಅಂದಾಗ ಅವಾಗ ಕೂಡ ಎಲ್ಲ ಇದಾಗ್ತಾವ. ಬ್ರಹ್ಮ ವಿಷ್ಣು ಮಹೇಶ್ವರರು ನಿದ್ದೆಯಲ್ಲಿದ್ದಾಗ ಬ್ರಹ್ಮಾಂಡದ ನಿದ್ರಾ ಪ್ರಳಯ ಮತ್ತು ಆ 3 ಮೂರ್ತಿಗಳು ನಾಶವಾಗಿ ಬ್ರಹ್ಮಾಂಡಕ್ಕೆ ಕಾಲ್ಪಾಂತ ಒದಗಿದಾಗ ಬ್ರಹ್ಮ ಪ್ರಳಯವೆಂದು ತಿಳಿಯಿರಿ. ಅಂದ್ರೆ ಅರ್ಥಾತ್ ಇಲ್ಲಿ ನಾವು ನಿದ್ದೆ ಒಳಗೆ ಇಲ್ಲಿ 2 ರೀತಿ ಪ್ರಳಯ ಅಂತ ಹೇಳಿದ್ರೆ, ಒಂದು ನಿದ್ದೆ ಒಂದು ಮರಣ ಅಂತ. ಇಲ್ಲಿ ನಿದ್ದೆ ಒಳಗ ನಾವು ನಿದ್ದೆ ಮಲಗಿದೀವಿ ಅಂದ್ರೆ ಅಲ್ಲಿ ಏನಿಲ್ಲ, ಅಲ್ಲಿ ಬ್ರಹ್ಮ ಇಲ್ಲ, ವಿಷ್ಣು ಇಲ್ಲ, ರುದ್ರ ಇಲ್ಲ, ನಮ್ಮ ಮನಿ ಇಲ್ಲ, ನಮ್ಮ ಮಠ ಇಲ್ಲ, ನಮ್ಮ ಅಧಿಕಾರ, ನಾವು ಹೊರಗ ಗುರುತಿಸಿಕೊಳ್ಳುವಂತವ್ ಏನಿಲ್ದಂಗ ಉಳಿದಿರ್ತಲ್ಲ, ಅದು ಒಂದು ರೀತಿಯ ಪ್ರಳಯ. ಮತ್ತಿನ್ನು ಹೊರಗಿಂದು ಬ್ರಹ್ಮ ಮಹೇಶ್ವರರು ನಿದ್ದೆಯಲ್ಲಿದ್ದಾಗ ಬ್ರಹ್ಮಾಂಡದ ನಿದ್ರ ಪ್ರಳಯ ಮತ್ತು ಆ 3 ಮೂರ್ತಿಗಳು ನಾಶವಾಗಿ ಬ್ರಹ್ಮಾಂಡಕ್ಕೆ ಕಾಲ್ಪಾಂತ ಒದಗಿದಾಗ ಪ್ರಳಯವೆಂದು ತಿಳಿಯಿರಿ. ಇಲ್ಲಿ ನಮ್ಮೊಳಗ ನಿದ್ದೆ ಮಾಡಿದಾಗ ಅವ್ರು ಯಾರು ಇಲ್ದಂಗ ಆಯ್ತು. ಅರ್ಥಾತ್ ಮತ್ತೆ ಹೊರಗಡೆ ಇವ್ರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಕಾಲ್ಪಾಂತ ಒದಗಿದಾಗ ಇವರು ಇಲ್ದಂಗ ಆಗ್ತಾರ. ಅವಾಗ ಅದನ್ನ ಬ್ರಹ್ಮ ಪ್ರಳಯವಂತ ತಿಳಿಯಿರಿ. ಈ ರೀತಿಯಾಗಿ ಪಿಂಡದಲ್ಲಿ 2, ಬ್ರಹ್ಮಾಂಡದಲ್ಲಿ 2, ಹೀಗೆ ವಿಶ್ವದಲ್ಲಿ 4 ಪ್ರಳಯಗಳಿದ್ದು 5ನೆಯದು ಹೆಚ್ಚಿನದಾದ ವಿವೇಕ ಪ್ರಳಯವಿರುತ್ತದೆ. ಅಂದ್ರೆ ಒಟ್ಟಾರೆ ಇದರಲ್ಲಿ ಪಿಂಡಾಂಡದಲ್ಲಿ 2 ಪ್ರಳಯ, ಬ್ರಹ್ಮಾಂಡದಲ್ಲಿ 2 ಪ್ರಳಯ, ಹೀಗೆ ವಿಶ್ವದಲ್ಲಿ 4 ಪ್ರಳಯಗಳಾದವು. ಅಂದ್ರ ಪಿಂಡಾಂಡದಲ್ಲಿ 2, ಬ್ರಹ್ಮಾಂಡದಲ್ಲಿ 2, 5ನೆಯದಾದ ಹೆಚ್ಚಿನದಾದ ವಿವೇಕ ಪ್ರಳಯವಿರುತ್ತದೆ. ಪಂಚ ಪ್ರಳಯಗಳನ್ನು ಕ್ರಮದಿಂದ ಹೇಳಿಯಾಯಿತು, ಇನ್ನು ಅವನ್ನು ಅನುಭವಕ್ಕೆ ತಂದು ಕೊಡುತ್ತೇವೆ. ಇಲ್ಲಿ ಪ್ರಳಯಗಳನ್ನು 5 ರೀತಿ ಆದವು. ಅದನ್ನ ಹೆಂಗೆ ಅಂತಂದ್ರೆ 2 ಪಿಂಡಾಂಡ, 2 ಬ್ರಹ್ಮಾಂಡ, ಮತ್ತಿನ್ನೊಂದು 5ನೇದು ವಿವೇಕ ಪ್ರಳಯ. ಇವು 5ಅನ್ನ ನಾವು ಕ್ರಮದಿಂದ ಹೇಳಿ ಆಯ್ತು, ಇನ್ನು ಇವನ್ನು ಅನುಭವಕ್ಕೆ ತಂದು ಕೊಡುತ್ತೇವೆ. ನುಡಿ 6-12. ಜಾಗೃತಾವಸ್ಥೆ ಮುಗಿದು ಹೊರಗಿಕೊಂಡನೆಂದರೆ ಗಾಢ ನಿದ್ರೆ ಹತ್ತುವುದು, ಇಲ್ಲವೇ ಕನಸು ಬೀಳುವುದು. ಹೀಗೆ ಜಾಗೃತ ವ್ಯವಸ್ಥೆ ಇಳಿಯುವುದೇ ನಿದ್ರಾ ಪ್ರಳಯವು. ಅಂದ್ರೆ ಇಲ್ಲಿ ಜಾಗೃತ ವ್ಯವಸ್ಥೆಯಲ್ಲಿ ನಾವಿದ್ದು ನಿಧಾನಕ್ಕೆ ನಾವ್ ಹಿಂಗೆ ಹೊರಗೆ ಅಂದ್ವಿ ಅಥವಾ ಮಲಗಿದ್ವಿ ಅಂದ್ರೆ ಅವಾಗ ಜಾಗೃತ ವ್ಯವಸ್ಥೆಯು ಅಳಿದು, ಅಂದ್ರೆ ಜಾಗೃತ ವ್ಯವಸ್ಥೆ ಇಲ್ದಂಗಾಗಿ ಆ ನಿದ್ರಾ ವ್ಯವಸ್ಥೆಗೆ ಹೋಗ್ತವಿ. ಅದೇ ನಿದ್ರಾ ಪ್ರಳಯವು. ಇನ್ನು ಮರಣ ಕಾಲದ ಮೃತ್ಯು ಪ್ರಳಯವನ್ನು ಕೇಳಿರಿ. ದೇಹದಲ್ಲಿ ರೋಗ ಹೆಚ್ಚಿ ಅಥವಾ ಅಪಘಾತಾದಿ ಕಠಿಣ ಪ್ರಸಂಗ ಬಂದು ಪಂಚ ಪ್ರಾಣಗಳು ತಮ್ಮ ಕ್ರಿಯೆಯನ್ನ ತ್ಯಜಿಸಿ ಹೊರಟು ಹೋಗುವವು. ಇಲ್ಲಿ 2ನೇದು ಈ ದೇಹದೊಳಗೆ ಕೂಡಿರ್ತಕ್ಕಂಥ ಈ ಪಂಚ ಪ್ರಾಣಗಳಂದ್ರೆ ಪಂಚಭೂತಗಳಾಗಿರ್ತಕ್ಕಂಥವು, ಇವು
ಕೂಡ ಅಥವಾ ಅಪಘಾತಕ್ಕಾಗ್ಲಿ ಅಥವಾ ದೇಹ ತಮ್ಮ ಶಕ್ತಿಯನ್ನ ಕಳ್ಕೊಂಡ ಕ್ಷೀಣಿಸಿದಾಗ ಮರಣದ ಕಾಲದಲ್ಲಿ ಇವು ಕೂಡ ಹೊರಟು ಹೋಗ್ತವೆ. ಇವು ಏನು ಇಲ್ದಂಗ ಆಗ್ತದೆ. ಇದು ಒಂದು ಪ್ರಳಯ. ಹೀಗೆ ಮನಸಹಿತವಾಗಿ ಗಾಳಿ ಹೊರ ಹೋಗಲು ಇತ್ತ ಬರೀ ಜಡ ಶರೀರವಷ್ಟೇ ಉಳಿಯುವುದು. ಈ ಪ್ರಳಯದಲ್ಲಿ ಮನಸ್ಸು ಮತ್ತು ಗಾಳಿ, ಮನಸ್ಸಹಿತವಾಗಿ ಗಾಳಿ ಹೊರ ಹೋಗಲು, ಆ ಹೊರಗೋದಾಗ ಉಸಿರು ನಿಲ್ತಂದ್ರ ಆ ಉಸಿರಿನ ಜೊತೆಗೆ ಮನವೂ ಹೋಗ್ತದ. ಯಾಕದೇ ಹೋಗ್ತದಂದ್ರ ಆ ಮನಸ್ಸು ಕೂಡ ವಾಯು ತತ್ವದಿಂದ ಕೂಡಿರ್ತಕ್ಕಂಥದ್ದು. ಆ ವಾಯು ತತ್ವದಿಂದ ಕೂಡಿರ್ತಕ್ಕಂಥ ಮನಸ್ಸು ಆ ಉಸಿರು ಗಾಳಿ ಯಾವಾಗ ಹೋಗ್ತದೋ ಆ ಗಾಳಿ ಕೂಡನೆ ಅದು ಹೊರಗೆ ಹೋಗ್ತತಿ. ಮತ್ತಿತ್ತ ಬರೀ ಜಡ ಶರೀರವಷ್ಟೇ ಉಳಿಯುವುದು. ಈ ಮೃತ್ಯು ಪ್ರಳಯದ ಬಗ್ಗೆ ಸಂಶಯವೇ ಇಲ್ಲ. ಇದು ಮೃತ್ಯು ಪ್ರಳಯ ಅನ್ನೋದು ಈಗ ಆಗ್ತದೆ, ಇದ್ರ ಬಗ್ಗೆ ಏನು ಸಂಶಯವಿಲ್ಲ. ಅದು ಮೊದಲನೇ ಪ್ರಳಯ ನಾವು ನಿದ್ದೆ ಮಾಡಿದ್ವಿ ಅಂದ ತಕ್ಷಣ ಎಲ್ಲಾ ಇಂದ್ರಿಯಗಳು ಎಲ್ಲವೂ ಸ್ತಬ್ಧ ಆಗಿ ಹೋಗ್ತಾವಲ್ಲ, ಅದು ಒಂದು ಪ್ರಳಯ. ಮತ್ತೆ ಮೃತ್ಯು ಆದಾಗ ಉಸಿರು ಮನಸ್ಸು ಎರಡು ಹೋಗ್ತದಲ್ಲ, ಇದು ಒಂದು ಪ್ರಳಯ. ಇನ್ನು ಮೂರನೆಯದಾಗಿ ಬ್ರಹ್ಮದೇವನು ಮಲಗಿಕೊಳ್ಳಲು ಮೃತ್ಯು ಲೋಕವು ಮುದ್ದೆಯಾಗುವುದು ಹಾಗೂ ಆಗ ಎಲ್ಲಾ ಪ್ರಾಣಿಗಳ ವ್ಯವಹಾರವೇ ಕಟ್ಟಾಗುವುದು. ಅಂದ್ರ ಆ ಬ್ರಹ್ಮಲೋಕನ ಬ್ರಹ್ಮವನು ಮಲಗಿದನಂದಾಗ ಆ ಬ್ರಹ್ಮನೇ ಎಚ್ಚತ್ತಿಲ್ಲ, ಅವನು ತನ್ನ ಕಾರ್ಯವನ್ನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಆ ಬ್ರಹ್ಮದೇವನು ಮಲಗಿಕೊಳ್ಳಲು ಮೃತ್ಯು ಲೋಕವು ಮುದ್ದಿಯಾಗುವುದು ಹಾಗೂ ಆಗ ಎಲ್ಲಾ ಪ್ರಾಣಿಗಳ ವ್ಯವಹಾರವೇ ಕಟ್ಟಾಗ್ತದೆ. ಅಲ್ಲಿ ಅವನು ಸೃಷ್ಟಿ ಪಾಲಕನ ಇಲ್ಲ ಅಂದ್ರ ಉತ್ಪಾದನೆ ಇಲ್ದಂಗ ಆಗ್ತದೆ. ಕಾರ್ಖಾನೆ ನಿಂತಂದ್ರ ಕಾರ್ಖಾನೆಯಿಂದ ಹೊರ ಹೊಮ್ಮುವಂತ ಯಾವ ವಸ್ತುಗಳು ಕೂಡ ಹೊರ ಬರದಂಗಾಗಿ ನಿಂತ ಹೋಗ್ತವ ಅನ್ನೋ ರೀತಿ ಅಲ್ಲಿ ಬ್ರಹ್ಮ ಮಲಗಿದನಂದ್ರ ಇಲ್ಲಿ ಪ್ರಾಣಿಗಳು ವ್ಯವಹಾರವೇ ಕಟ್ಟಾಗುವುದು. ಆ ಸಮಯಕ್ಕೆ ಜೀವರ ಸೂಕ್ಷ್ಮ ದೇಹಗಳು ವಾಯು ಚಕ್ರದಲ್ಲಿ ವಾಸ ಮಾಡುವವು. ಅಂದ್ರ ಇಲ್ಲಿ ಒಂದು ದೇಹ ಹೋದಾಗ ಅದು ಮತ್ತ ಅವಾಗ ಬ್ರಹ್ಮ ನಿದ್ದೆ ಮಾಡ್ಕೊಂತ ಮಲಗಿದ್ನ ಅಂತಂದ್ರ ಅದನ್ನು ಮುಂದಿನ ಜನ್ಮಕ್ಕೆ ಕಳಿಸೋರಿಲ್ಲ ಅಂದ್ರ ಅವು ವಾಯು ಚಕ್ರದಲ್ಲಿ ವಾಸ ಮಾಡುವವು. ಹೀಗೆ ಎಷ್ಟು ಕಾಲ ಹೋಗಲು ಬ್ರಹ್ಮನಿಗೆ ಎಚ್ಚರವಾಗಿ ಅವನು ವಿಸ್ಕಳಿತ ಜೀವರನ್ನು ಹೊಂದಿಸಿ ಪುನಃ ಸೃಷ್ಟಿಯನ್ನು ರಚಿಸುವನು. ಅವ್ರ ಹಿಂಗೆ ಎಷ್ಟೋ ದಿನಗಳ ಕಾಲ ಅವನು ಎಷ್ಟು ದಿನ ಮಲಗಿರ್ತಾನೋ ಅಲ್ಲಿವರೆಗೆ ಹಂಗಿತ್ತು. ಮತ್ತೆ ಅವನು ವಿಸ್ಕಳಿತ ಜೀವರನ್ನಂದ್ರೆ ಆ ವಾಯು ರೂಪದಾಗಿರ್ತಕ್ಕಂತ ಆ ಜೀವಗಳನ್ನ ಮತ್ತೆ ಅವಕ್ಕ ದೇಹವನ್ನು ಸೃಷ್ಟಿ ಮಾಡಿ ಕಳಿಸ್ತಾನೆ, ಪುನಃ ಸೃಷ್ಟಿಯನ್ನು ರಚಿಸುವನು. ಅದಿರಲಿ, ಬ್ರಹ್ಮನು ನಿದ್ರೆಯಿಂದ ಉಂಟಾಗುವುದೇ ಮೂರನೆಯ ಬ್ರಹ್ಮಾಂಡದ ನಿದ್ರಾ ಪ್ರಳಯವು. ಮೂರನೇದು ಪ್ರಳಯ ಯಾವ್ದಪ್ಪ ಅಂದ್ರ ಬ್ರಹ್ಮ ನಿದ್ರಿ ಮಾಡ್ತಾ ಕೂಡುತ್ತಂದ್ರ ಅದೇ ಮೂರನೇ ನಿದ್ರಿ ಪ್ರಳಯ. ಅವಾಗ ಅಲ್ಲಿ ಯಾವ ಸೃಷ್ಟಿ ಕಾರ್ಯ ಏನು ನಡೆಯಲಾರದ ಎಲ್ಲ ಸ್ತಬ್ಧವಾಗಿ ಉಳಿದಿರುತ್ತಲ್ಲ, ಅದೇ ಮೂರನೆಯ ಸೃಷ್ಟಿ ಪ್ರಳಯ. ನುಡಿ 13:28. ಕೊನೆಗೆ ಬ್ರಹ್ಮದೇವನ ಆಯಸ್ಸು ಮುಗಿಯಲು ಬ್ರಹ್ಮ ಪ್ರಳಯವಾಗುವುದು. ಇಲ್ಲಿ ಬ್ರಹ್ಮ ಮಲಗಿದಾನಂದಾಗ ಅದು ಮೂರನೇದಾಯ್ತು. ಇಲ್ಲಿ ಕೊನೆಗೆ ಬ್ರಹ್ಮದೇವನ ಆಯಸ್ಸು ಮುಗಿಯಲು ಬ್ರಹ್ಮ ಪ್ರಳಯವಾಗುವುದು. ಆ ವೇಳೆಗೆ 100 ವರ್ಷ ಮಳೆ ಹೋಗಿ ಎಲ್ಲಾ ಪ್ರಾಣಿಗಳು ಸತ್ತು ಹೋಗುವು. ಪೃಥ್ವಿಯು ಮಿತಿ ಮೀರಿ ಕಾಯ್ದು ಸೀಳಿ ಬಿಡುವುದು. ಮತ್ತೆ ಅದೇ ಕಾಲಕ್ಕೆ ಸೂರ್ಯನು ತನ್ನ 12 ಕಲೆಗಳಿಂದಲೂ ಪ್ರಜ್ವಲಿಸುವನು. ಪೃಥ್ವಿ ಎನ್ನುವುದು ದಗದಗ ಉರಿಯಾಗಿ ಬೆಂಕಿಯ ಪಾತಾಳದವರೆಗೂ ಪಸರಿಸುವುದು. ಇಷ್ಟಲ್ಲದೆ ಮೇಲಿನ ಬೆಂಕಿಯಿಂದ ತಾಪನಾಗಿ ಶೇಷನು ವಿಷಕಾರ ಹತ್ತುವನು. ಅಂದ್ರೆ ಇಲ್ಲಿ ಯಾವಾಗ ಬ್ರಹ್ಮ ಮರೆಯಾಗ್ತಾನೋ ಆ ಬ್ರಹ್ಮ ಪ್ರಳಯ ಆದ್ನಂದ್ರ ಬ್ರಹ್ಮದೇವನ ಆಯಸ್ಸು ಮುಗಿದು ಅವನು ಪ್ರಳಯ ಆಯ್ತು ಅಥವಾ ನಿದಾದ್ನು ಅಂದ್ರ ಅವಾಗ 100 ವರ್ಷ ಮಳೆ ಹೋಗ್ತದೆ. 100 ವರ್ಷ ಮಳೆ ಹೋತಂದ್ರೆ ಎಲ್ಲಾ ಜೀವರಾಶಿಗಳು ಅನ್ನ ನೀರು ಇಲ್ಲದೆ ಎಲ್ಲ ಸಾಯ್ತವು. ಆ ಅನ್ನ ನೀರು ಇಲ್ಲದೆ ಸತ್ತು ಹೋದಾಗ ಆ ನೀರ್ಲದ್ಕ ಭೂಮಿ ಮಿತಿ ಮೀರಿದಂಗ ಕಾದು ಆ ಸೂರ್ಯನ ಕಿರಣಗಳ ಕಾದು ಭೂಮಿ ಸೀಳಿ ಬಿಡ್ತತಿ. ಮತ್ತ ಅದೇ ಕಾಲಕ್ಕೆ ಸೂರ್ಯನು ತನ್ನ 12 ಕಲೆಗಳಿಂದ ಪ್ರಜ್ವಲಿಸುವನು. ಅಂದ್ರಲ್ಲಿ ಆ ಸೂರ್ಯನ ತಾಪಮಾನ ಒಂದೇ, ಆ ಸೂರ್ಯನ ತೇಜ ಒಂದೇ ಈ ಭೂಮಂಡಲದ ಮೇಲೆ ಉಳಿತೈತಿ. ಆ ಪ್ರಜ್ವಲ ಸೂರ್ಯನ ತಾಪ ಎಲ್ಲಿವರೆಗೆ ಇರ್ತದಂದ್ರ ಪೃಥ್ವಿ ಎನ್ನುವುದು ದಗದಗ ಉರಿಯಾಗಿ ಬೆಂಕಿ ಪಾತಾಳದವರೆಗೂ ಪಸರಿಸುವುದು.
ಆ ಸೂರ್ಯನ ತಾಪಮಾನದ ಬಿಸಿ ಭೂಮಿಯನ್ನ ಸಿಡ್ಕೊಂಡು ಭೂಮಿಯಿಂದ ಪಾತಾಳಕ್ಕೆ ಹೋಗಿ ಅಲ್ಲಿವರೆಗೆ ಅದು ದಗದಗ ಉರಿತದೆ. ಆ ಉರಿಯ ತಾಪವನ್ನ ತಾಳಲಾರದೆ ಶೇಷನು ವಿಷಕಾರ ಹತ್ತುವನು. ಅಂದ್ರ ಈ ಭೂಮಂಡಲವನ್ನ ಒತ್ತಂತವನ ಆದಿಶೇಷ ಅಂತ ನಾವ್ ಹೇಳ್ತಾವಲ್ಲ, ಅವನು ವಿಷಕಾರ್ತನ. ಮೇಲೆ ಸೂರ್ಯನ ಜ್ವಾಲೆಗಳು, ಕೆಳಗೆ ಶೇಷನ ವಿಷವು, ಹೀಗೆ ಎರಡು ಕಡೆಯಿಂದಲೂ ಸುಡ ಹತ್ತಿದ ಮೇಲೆ ಪೃಥ್ವಿಗೆ ಉಳಿಗಾಲವೆಲ್ಲಿದು. ಈಗ ಮೇಲೆ ಸೂರ್ಯ, ಕೆಳಗ ವಿಷ, ಇವು ಎರಡೂ ರೀತಿಯಿಂದ ತಾಪ ಹೆಚ್ಚಾದಾಗ ಭೂಮಿಗೆ ಉಳಿಗಾಲ ಎಲ್ಲಿದೆ? ಆಗ ಎಲ್ಲೆಲ್ಲಿಯೂ ಅಲ್ಲೋಲ ಕಲ್ಲೋಲವಾಗಿ ಮೇರುವಿನ ಶಿಖರಗಳು ದಡ ಬೀಳುವು, ಮತ್ತು ಅದರ ಗೂಡವೇ ಸ್ವರ್ಗ, ಸತ್ಯಲೋಕ, ವೈಕುಂಠ, ಕೈಲಾಸ ಮೊದಲಾದ ಎಲ್ಲಾ ಲೋಕಗಳು ಸುಟ್ಟು ಭಸ್ಮವಾಗುವು. ಆ ಉರಿ ಹೆಚ್ಚಾತಂದ್ರ ಆ ಉರಿ ಇದಕ್ಕ ಈ ಪರ್ವತಗಳ ಗುಡ್ಡಗಳೆಲ್ಲ ಕರಗಿ ಎಲ್ಲ ನೆಲಕ್ ಬಿದ್ದು ಹೋಗ್ತಾವು. ಆ ಉರಿಯ ತಾಪಕ್ಕ ಸ್ವರ್ಗಲೋಕ, ಸತ್ಯಲೋಕ, ವೈಕುಂಠ, ಕೈಲಾಸ ಮೊದಲಾದ ಎಲ್ಲ ಲೋಕಗಳು ಭಸ್ಮವಾಗುವವು. ಮೇರು ಪರ್ವತವೇ ಸಪಟವಾಗಲು ಅದರ ಮೇಲಿನ ಲೋಕಗಳು ಮಹಿಮೆ ಎಲ್ಲವೂ ಅಳಿದು ಹೋಗುವುದು. ಆ ಮೇರು ಪರ್ವತನ ಎಲ್ಲ ಅಗ್ನಿಯ ಜ್ವಾಲೆಗೆ ಸಿಲುಕಿ ಎಲ್ಲ ಸಪಾಟಾಗಿ ಅಂದ್ರ ಸಮವಾಗಿ ನೆಲಸಮವಾಗಿ ಪುಡಿಯಾಗಿ ಇದಾಗಿ ಹೋದಾಗ ಮತ್ತೆ ಅದ್ರ ಮೇಲಿದ್ದಂತ ದೇವತೆಗಳಾಗ್ಲಿ ಎಲ್ಲರೂ ದೇವತೆಗಳು ವಾಯು ಚಕ್ರದಲ್ಲಿ ಚರಿಸ ಹತ್ತುವರು. ಅದು ಆ ಮಟ್ಟಕ್ಕೆ ಅದು ಉರಿತು ಎಲ್ಲ ಸ್ವರ್ಗಲೋಕ, ಸತ್ಯಲೋಕ, ವೈಕುಂಠ ಲೋಕ, ಕೈಲಾಸವನ್ನ ಎಲ್ಲವನ್ನು ಸುಟ್ಟು ಅಂದ್ರ ಆ ದೇವತೆಗಳು ಅಲ್ಲಿದ್ದ ಜಾಗ ಖಾಲಿ ಮಾಡ್ಕೊಂಡು ಅವರು ವಾಯು ಚಕ್ರದಲ್ಲಿ ಸಂಚರಿಸೋ ಹತ್ತುವರು ಇರಲಿ. ಹೀಗೆ ಭೂಮಿಯು ಸುಟ್ಟು ಭಸ್ಮವಾಗಿರಲು ಆನೆ, ಸೊಂಡೆ, ಗಡುತರ ಮಳೆ ಬಿದ್ದು ಅದು ಭೂಮಿಯ ಆಗಲೇ ನೀರಿನಲ್ಲಿ ಕರಗಿ ಹೋಗುವುದು. ಈ ರೀತಿಯಾಗಿ ಅಂದ್ರ ಆ ಬ್ರಹ್ಮ ಒಂದ್ ಸಾರಿ ಸತ್ನಂದ್ರ ಅವನು ಬ್ರಹ್ಮ ಶಕ್ತಿ ಮರಣ ಹೊಂದಿದಾಗ 100 ವರ್ಷ ಮಳೆ ಹೋಗ್ತದ. 100 ವರ್ಷ ಮಳೆ ಹೋತಂದ್ರ ಅವಾಗ ಸೂರ್ಯ ತನ್ನ 12 ಕಲೆಗಳಿಂದ ತೇಜವನ್ನ ಭೂಮಿಗೆ ಬಿಡ್ತಾನ. ಆ ತೇಜದಿಂದ ಭೂಮಿ ಎಲ್ಲವೂ ಪರ್ವತ, ಗುಡ್ಡಗಳು, ಸ್ವರ್ಗ, ನರಕ ಮತ್ಯಾದಿ ಲೋಕಗಳು ಎಲ್ಲವೂ ಸುಟ್ಟು ಭಸ್ಮವಾಗ್ತದ. ಅವೆಲ್ಲವೂ ಸುಟ್ಟು ಭಸ್ಮ ಆಗಿ ಹೋದ್ಮೇಲೆ ಪರ್ವತಗಳೆಲ್ಲ ಸಮ ಆದ್ಮೇಲೆ ದೇವತೆಗಳು ವಾಯು ಚಕ್ರದಲ್ಲಿ ತಿರುಗಾಡ್ತಾರ. ಆ ವಾಯು ಚಕ್ರದಲ್ಲಿ ತಿರುಗಾಡುವಾಗ ಆನೆ ಸೊಂಡಿಲಿನಷ್ಟು ದಪ್ಪವಾದ ನೀರು ಮಳೆ ಬೀಳುವುದು. ಆ ನೀರು ಅಷ್ಟು ದಪ್ಪ ಗಾತ್ರದ ನೀರು ಮಳೆ ಬೀಳೋದ್ರಿಂದ ಆ ಭೂಮಿ ನೀರಿನಲ್ಲಿ ಕರಗಿ ಹೋಗುವುದು. ಮುಂದೆ ಬರೀ ನೀರೇ ಉಳಿದಿರಲು ಅಗ್ನಿಯು ಅದನ್ನು ಹೀರಿಕೊಂಡು ತಾನೇ ಅಮರ್ಯಾದಾಯವಾಗಿ ಬೆಳೆಯುವನು. ಅಂದ್ರ ಅದೆಲ್ಲ ನೀರ್ ಆಗ್ತತಲ್ಲ, ಭೂಮಿ ಆಕಾಶದಿಂದ ಅಷ್ಟು ಆನೆ ಸೊಂಡ್ಲು ಗಾತ್ರದಷ್ಟು ನೀರ್ ಕೆಳಗ್ ಬಿದ್ದಾಗ ಆ ಭೂಮಿಯನ್ನೆಲ್ಲ ಅದು ತೇವ ಬರೆಸ್ಕೊಂಡು ಬರೀ ನೀರೇ ಆಗಿ ಉಳಿತೈತಿ. ಆ ನೀರೇ ಆಗಿ ಉಳಿದಿರ್ತಕ್ಕಂತ ನೀರನ್ನ ಈ ಸೂರ್ಯನು ಮತ್ತೆ ಆ ತೇಜು ಅದನ್ನೆಲ್ಲ ಅಗ್ನಿ ಹೀರ್ಕೊಂಡು ತಾನ ಅಮರ್ಯಾದವಾಗಿ ಬೆಳೆಯುವುದು. ಏನು ಹೇಳುವುದು? ಆ ಘೋರ ಸಮಯಕ್ಕೆ ವಡವಾಗ್ನಿ, ಶಿವನ ನೇತ್ರಾಗ್ನಿ, ಬ್ರಹ್ಮಾಂಡದ ಆಚೆಗಿನ ಸಪ್ತ ಸಮುದ್ರಗಳು, ಆವರಣಾಗ್ನಿ, ಸೂರ್ಯ, ವಿದ್ಯುಲ್ಲತೆ ಇವೆಲ್ಲವೂ ಒಟ್ಟಿಗೆ ಸೇರಿ ಮಹಾಜ್ವಾಲೆ ಉಂಟಾಗುವುದು. ಅಂದ್ರ ಆ ಸಮಯಕ್ಕೆ ಆ ತೇಜದಿಂದ ನೀರಿನ ಅಂಶವನ್ನ ಎಲ್ಲ ತಗೊಳ್ತದಲ್ಲ, ಆ ಘೋರ ಸಮಯ ವಡವಾಗ್ನಿಗೆ ಶಿವನ ನೇತ್ರಾಗ್ನಿ, ಬ್ರಹ್ಮಾಂಡದ ಆಚೆಗಿನ ಸಪ್ತ ಸಮುದ್ರಗಳು, ಇವು ವರ್ಣಾಗ್ನಿಗಳು, ಸೂರ್ಯ, ವಿದ್ಯುಲ್ಲತೆ ಇವೆಲ್ಲವೂ ಒಟ್ಟಿಗೆ ಸೇರಿ ಮಹಾಜ್ವಾಲೆಯ ಉಂಟಾಗ್ತದ. ಆಗ ದೇವತೆಗಳು ತಮ್ಮ ಮೂಲ ರೂಪದಿಂದ ವಾಯುವಿನಲ್ಲಿ ಕೂಡಿ ಹೋಗುವರು. ಅಂದ್ರ ಈ ರೀತಿ ಅಗ್ನಿಯಾಗಿ ಲೋಕ ಪ್ರಳಯವಾದಾಗ ಆ ದೇವತೆಗಳು ಮತ್ತೆ ವಾಯುವಿನಲ್ಲಿ ಕೂಡಿ ಹೋಗುವರು. ನಾವು ಇಂದಿನ ಅಧ್ಯಾಯದಲ್ಲಿ ನೋಡಿದ್ವಿ. ಆ ಮೂಲ ರೂಪದಿಂದ ಅರಿವಾಯಿತು, ಅರಿವಿಂದ ಗುಣಗಳಾದವು, ಗುಣಗಳಿಂದ ಭೂತಗಳಾದವು, ಭೂತಗಳಿಂದ ಜೀವ ಜಂತುಗಳಾದವು. ಇವೆಲ್ಲ ವಾಯು ತತ್ವದಿಂದ ಆದವು. ಬ್ರಹ್ಮ, ವಿಷ್ಣು, ಶಿವ, ಮಹೇಶ್ವರರಾಗಲಿ ಉಳಿದ ದೇವತೆಗಳಾಗಲಿ ಅವರೆಲ್ಲರೂ ವಾಯುವಿನಲ್ಲೇ ಕೂಡಿದ್ರು ಅಂತ ಬಂದ್ರು, ವಾಯುವಿನಿಂದನೇ ಹುಟ್ಟಿದ್ರು ಅಂತ ಇನ್ನು ಅಧ್ಯಾಯದೊಳಗೆ ತಿಳಿಸಿತ್ತು. ಈಗ ಇದೆಲ್ಲದ ಪ್ರಳಯವಾದಾಗ ಮತ್ತೆ ಅವರು ಪುನಃ ವಾಯುವಿನಲ್ಲೇ ಕೂಡಿದ್ರು ಅನ್ನೋ ಮಾತು ಇಲ್ಲಿ ಹೇಳ್ತದೆ.
ಆಮೇಲೆ ಏನಾಗುವುದೆಂದರೆ ಪ್ರಳಯವು ಪ್ರಬಲವಾಗಿ ಮಹಾಗ್ನಿಯನ್ನು ಆಗಲೇ ಆವರಿಸುವುದು. ಆಗ ಪರಬ್ರಹ್ಮದಲ್ಲಿ ತಾನೊಂದೇ ಬೀಸ ಹತ್ತುವುದು. ಯಾವಾಗ ಎಲ್ಲದೂ ನಾಶವಾಗಿ ಹೋಗ್ತದೋ ಆ ಪ್ರಳಯ ವಾಯು ಪ್ರಬಲವಾಗಿ ಅಂದ್ರೆ ಆ ವಾಯು ಪ್ರಬಲವಾಗಿ ಮಹಾಗ್ನಿಯನ್ನು ಆಗಲೇ ಆವರಿಸುವುದು. ಆಗ ಪರಬ್ರಹ್ಮದಲ್ಲಿ ತಾನೊಂದೇ ಬೀಸ ಹತ್ತುವುದು. ಅಂದ್ರೆ ಆ ಪರಬ್ರಹ್ಮದಲ್ಲಿ ಆ ಗಾಳಿ ಒಂದೇ ಉಳಿದಿರ್ತತಿ, ಇವೆಲ್ಲವೂ ಲಯವಾಗಿ ಹೋಗಿರ್ತವು. ನಂತರ ಆ ಮಹಾವಾಯು ಕೂಡ ಆಕಾಶದಲ್ಲಿ ಹೊಗೆಯಂತೆ ಕರಗಿ ಹೋಗುವುದು. ಅದೇನು ವಾಯು ತತ್ವ ಒಂದು ಉಳಿದಿತ್ತಲ್ಲ, ಅದು ಕೂಡ ಈ ಮಹದಾಕಾಶದಲ್ಲಿ ಅಂದ್ರೆ ಆ ಬಯಲಿನಲ್ಲಿ ಆ ಹೊಗೆಯಂತೆ ಕರಗಿ ಹೋಗುವುದು. ಬಹಳ ದೊಡ್ಡದರಲ್ಲಿ ಸಣ್ಣದು ನಾಶವಾಗುವುದು. ಬಹಳ ದೊಡ್ಡದಂದ್ರ ಆ ಆಕಾಶದಲ್ಲಿ ಈ ವಾಯು ಅನ್ನೋದು ನಾಶವಾಗಿ ಹೋಗುವುದು ನಿಯಮವೇ ಆಗಿದೆ. ಈ ರೀತಿಯಲ್ಲಿ ಪ್ರಳಯವಾತ ಒಳೆಯುತ್ತಲೇ ಈಶ್ವರನು ಸೂಕ್ಷ್ಮ ಮಹಾಭೂತ ತ್ರಿಗುಣದ ತನ್ನ ಮಾಯಾರೂಪಿ ಆಧಾರವನ್ನು ಬಿಟ್ಟು ನಿರ್ವಿಕಲ್ಪ ಸ್ವರೂಪದಲ್ಲಿ ಲೀನವಾಗುವನು. ಈ ರೀತಿ ಎಲ್ಲ ಪ್ರಳಯವಾಯಿತು ಅಂತಂದ್ರ ಅವಾಗ ಈಶ್ವರನು ಸೂಕ್ಷ್ಮಭೂತವಾದ ತ್ರಿಗುಣದ ಮತ್ತು ತನ್ನ ಮಾಯಾರೂಪಿ ಆಧಾರವನ್ನು ಬಿಟ್ಟು ನಿರ್ವಿಕಲ್ಪ ಸ್ವರೂಪದಲ್ಲಿ ಲೀನವಾಗುವನು. ಈ ನುಡಿಯನ್ನ ಇದಕ್ಕೆ ತಕ್ಕಂತದ್ದೇ ಒಂದು ಅಕ್ಕಮಹಾದೇವಿ ಅವರು ಒಂದು ವಚನ ಹೇಳ್ತಾರೆ. ಈ ಧರೆಯು ಬೆಂಕೆತ್ತಿ ಉರಿದರೆ, ಧರೆಯಲ್ಲಿ ಜ್ವಾಲೆ ಅಂದ್ರ ಅಗ್ನಿ ಬೆಂಕೆತ್ತಿ ಉರಿತಾ ಇತ್ತಪ್ಪ, ಭೂಮಂಡಲವೇ ಬೆಂಕಿ ಐತಿ ಉರಿತಂದ್ರ ಜಲಪ್ರಳಯವಾಗಿ ಬರುವೆ. ಜಲಪ್ರಳಯವಾದರೆ ವಾಯು ಪ್ರಳಯವಾಗಿ ಬರುವೆ. ವಾಯು ಪ್ರಳಯವಾದರೆ ಆಕಾಶವಾಗಿರುವೆ. ಜಗತ್ತೇ ಪ್ರಳಯವಾದರೆ ತನ್ನ ತಾ ಮರೆತು ಆ ಚನ್ನ ಮಲ್ಲಿಕಾರ್ಜುನನಲ್ಲಿ ಕೂಡುವೆ, ಆ ಬಯಲಿನಲ್ಲಿ ಲೀನವಾಗಿವೆ ಅನ್ನೋ ಒಂದು ವಚನವನ್ನು ಹೇಳ್ತದ್ರ ಅಕ್ಕಮಹಾದೇವಿ ವಚನದೊಳಗ. ಇಲ್ಲಿ ಕೂಡ ಶಿವಾದನ ಕೂಡ ಇವೆಲ್ಲವೂ ಸೃಷ್ಟಿ ಮಾಡಿದನಂದ್ರು ಕೂಡ ಇವೆಲ್ಲವೂ ಲಯವಾಗಿ ಹೋದ್ ಬಂದ್ರ ಅವನ ನಿರ್ವಿಕಲ್ಪ ಸ್ವರೂಪದಲ್ಲಿ ಲೀನವಾಗುವನು. ಅಂತಿಮದಲ್ಲಿ ಅರಿವು ಬಯಲಾಗಿ ಜಗತ್ ಕಾರಣ ಜ್ಞಾನವು ಅಳಿದು ಶುದ್ಧ ಸಾರಾ ವಸ್ತುವೆನಿಸಿದ ಸ್ವರೂಪ ಸ್ಥಿತಿಯು ಮಾತ್ರ ಉಳಿಯುತ್ತದೆ. ಇದೇನು ಅಂತಿಮದಲ್ಲಿ ಅರಿವು ಬಯಲಾಗಿ ಜಗತ್ ಕಾರಣ ಜ್ಞಾನವು ಅಳಿದು ಆ ಶುದ್ಧ ಸಾರಾ ವಸ್ತುವೆನಿಸಿದ ಸ್ವರೂಪ ಸ್ಥಿತಿಯು ಮಾತ್ರ ಉಳಿತದಂದ್ರ ಅಲ್ಲಿ ಎಲ್ಲವೂ ಹೋಗಿ ಆ ಮೂಲ ಸ್ವರೂಪ ಒಂದೇ ಉಳಿತದೆ. ಈ ಹೆಸರುಗಳೆಲ್ಲ ಪ್ರಕೃತಿಯ ಮೂಲಕವಾಗಿಯೇ ಇರುವುದರಿಂದ ಪ್ರಕೃತಿಯೇ ನಾಸ್ತಿಯಾದಾಗಿನ ಆ ಸ್ಥಿತಿಯನ್ನು ಮಾತಿನಿಂದ ಹೇಗೆ ಹೇಳುವುದು? ಇರಲಿ, ಇನ್ನು ಪ್ರಕೃತಿ ಇರಲಿಕ್ಕಾಗಿಯೇ ವಿವೇಕ ಮಾಡಿದರೆ ಅದಕ್ಕೆ ಕಟ್ಟ ಕಡೆಯದಾದ ವಿವೇಕ ಪ್ರಳಯವೆನ್ನುವರು. ಇದೀಗ ಈ 5 ಪ್ರಳಯಗಳನ್ನ ನಿನಗೆ ಉತ್ತಮ ಪ್ರಕಾರವಾಗಿ ಹೇಳಿದೆವು. ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ದಶಮ ದಶಕೆ ಪಂಚ ಪ್ರಳಯ ನಿರೂಪಣ ನಾಮ ಪಂಚ ಸಮಾಸ ಅಧ್ಯಾಯ ಮುಕ್ತಾಯವಾಯಿತು. ಅಂದ್ರ ಇಲ್ಲಿ ವಾಯುವಿನಿಂದನೇ ಹಿಂದಿನ ಅಧ್ಯಾಯದಲ್ಲಿ ವಾಯುವಿನಿಂದನೇ ಎಲ್ಲಾ ಸೃಷ್ಟಿಯಾಯಿತು ಅಂತ ಬಂತು. ಈ ಅಧ್ಯಾಯದಲ್ಲಿ ಕ್ರಮೇಣ ಒಂದೊಂದೇ ಎಲ್ಲ ಪ್ರಳಯವಾಗಿ ಎಲ್ಲಾ ದೇವತೆಗಳು ಕೂಡ ವಾಯುವಿನಲ್ಲಿ ಲೀನವಾದ್ರು. ಆ ವಾಯು ಕೂಡ ಆ ಮಹಾ ಬೆಳಕಿನಲ್ಲಿ ಇದರಲ್ಲಿ ಲೀನವಾಗಿ ಹೋದಾಗ ಅಲ್ಲಿ ತನ್ನ ಸ್ವರೂಪದೊಳಗ ಆತ ಉಳಿಯುವನು. ಅಂದ್ರೆ ಇದನ್ನ ನಮ್ಮ ಅಂತರಂಗಕ್ಕೂ ನಾವು ತಗೊಂಡಾಗ ಈ ಏನು ನಿದ್ದೆ ಮಾಡ್ಬೇಕಾದ್ರೆ ಒಂದು ಮೊದಲನೇ ಪ್ರಳಯ ಅಂತ ಉದಾಹರಣೆ ಕೊಟ್ಟು ಮತ್ತೆ ಇವ್ರು ಹೊರಗ್ ತಗೊಂಬಂದ್ರಲ್ಲ, ಆ ನಿದ್ದೆ ಮಾಡಿದಾಗ ಹೊರಗ ಜಗತ್ತು ಏನೊಂದು ಇಲ್ದಂಗ ಆ ಸ್ವರೂಪ ಒಂದೇ ಉಳಿತಲ್ಲ. ಅರ್ಥಾತ್ ನಾವು ಕೂಡ ಈ ಜಾಗದಲ್ಲಿ ನಮ್ಮ ಸ್ವರೂಪದೊಳಗೆ ಇವೆಲ್ಲವೂ ಈ ಭೂತ ನಷ್ಟಗಳು, ಈ ಭೂತಗಳಿಂದ ಕೂಡಿರ್ತಕ್ಕಂಥ ದೇಹ ನಾನು, ವಾಯು ತತ್ವದಿಂದ ಕೂಡಿರ್ತಕ್ಕಂಥ ಮನಸ್ಸು ನಾನು ಅನ್ನೋವು ಇವೆಲ್ಲವೂ ನಶಿಸಿ ಹೋದಾಗ ಆ ಉಳಿಯುವುದು ಒಂದೇ ಆ ಬಯಲು, ಅದೊಂದೇ ಪರಿಪೂರ್ಣ ವಸ್ತು, ಅದೊಂದೇ ನಾನು ಏನು ಆಗದಂತವನು. ಇಲ್ಲಿ ಯಾಕಿದ್ರು ವೃತ್ತಾಂತ ತಗೊಂಬಂದ್ರಂದ್ರೆ ಇದರ ತಾತ್ಪರ್ಯವನ್ನು ನಾವು ನೋಡಿದಾಗ ಈ ಜಗತ್ತು ಪ್ರಳಯ ಆಗ್ತದೆ ಅಂತ ಇಲ್ಲಿ ನೋಡ್ತಾ ನಾವು. ಜಗತ್ತು ಪ್ರಳಯ ಆತಂದ್ರೆ ಜಗತ್ತು ಯಾವ್ದ್ರಿಂದ ಕೂಡಿರ್ತಕ್ಕಂಥದ್ದು? ಈ ಭೂತ ವಸ್ತುಗಳಿಂದ ಕೂಡಿರ್ತಕ್ಕಂಥದ್ದು. ಆಕಾರ ಗುಣ ಧರ್ಮಗಳನ್ನ ಹೊಂದಿರತಕ್ಕಂಥದ್ದು. ಇದು ಎಂದಾದ್ರೂ ಒಂದ್ ದಿವಸ
ನಾಶವಾಗಿ ಹೋಗ್ತದೆ, ಇದು ಉಳಿಯಲ್ಲ. ಆದ್ರೆ ನಾಶವಾಗದಂತ ನಾನು ಆ ಪರಿಪೂರ್ಣನಾಗಿರ್ತಕ್ಕಂತ ಬಯಲು, ಆ ಬಯಲು ಹಂಗೆ ಉಳಿತಿದೆ. ಇಲ್ಲಿ ಈ ಭೂತಗಳು, 4 ಭೂತಗಳು ಲಯವಾದ್ರೂ ಕೂಡ ಆಕಾಶ ತತ್ವ ಅಂತಕ್ಕಂತ ಮಹಾಬಯಲು ಕೂಡ ಅದು ಏನೊಂದೇನು ಆಗದೆ ಹೆಂಗ್ ಉಳಿತೋ, ಅರ್ಥಾತ್ ಈ 5 ಭೂತಗಳು ನಾಶವಾದ್ರೂ ಕೂಡ ಆ ಬಯಲು ಅನ್ನೋದು ಹೆಂಗ್ ಉಳಿತೋ, ಹಂಗ ನಮ್ಮೊಳಗ ಈ ಭೂತಗಳಿಂದ ಕೂಡಿರ್ತಕ್ಕಂತ ಸ್ಥೂಲ ದೇಹ, ವಾಯು ತತ್ವದಿಂದ ಕೂಡಿರ್ತಕ್ಕಂತ ಸೂಕ್ಷ್ಮ ಶರೀರ ಅಥವಾ ಮನಸ್ಸು, ಇದು ಕೂಡ ಎಲ್ಲವೂ ಲಯವಾಗಿ ಒಂದಲ್ಲ ಒಂದ್ ದಿವಸ ಹೋಗ್ತದ. ಇದು ಹೋದಾಗ ನಾನ್ ಮಾತ್ರ ಲಯವಾಗದವನು, ನಾನು ಆಗದವನು ಅನ್ನೋದು ನಮ್ಮ ಅಂತರಂಗದೊಳಗೆ ನಾವು ಈ ಅಧ್ಯಾಯದ ತಾತ್ಪರ್ಯವನ್ನ ತಗೋಬೇಕಾಗ್ತದ್ರಪ್ಪ. ದಶಕ 10 ಸಮಾಸ 6 ಭ್ರಮ ನಿರೂಪಣೆ ನುಡಿ 40 ಗುರುಭ್ಯೋ ನಮಃ 1:6 ಈ ಮೊದಲು ಉತ್ಪತ್ತಿ ಸ್ಥಿತಿ ಸಂಹಾರದ ರೀತಿಯನ್ನ ವಿವರಿಸಿದವು. ಅಂದ್ರ ಈ ಹಿಂದಿನ ಇದರಲ್ಲಿ ಅವು ಹೆಂಗ್ ಸೃಷ್ಟಿಯಾದವು ಮತ್ತೆ ಹೆಂಗ್ ಸಂಹಾರ ಆಗ್ತವ ಅನ್ನೋದು ಹೇಳಿದೆವು. ಆದರೆ ಅದೆಲ್ಲ ಘಟನೆಯಾದರೂ ನಿರ್ಗುಣ ನಿರಾಕಾರನಾದ ಪರಮಾತ್ಮನು ಇದ್ದಕ್ಕಿದ್ದಂತೆಯೇ ಇರುವನು. ಆ ನಿರ್ಗುಣ ಪರಮಾತ್ಮನಾಗಿರ್ತಕ್ಕಂಥವನಿಗೆ ಯಾವ ಹುಟ್ಟಿದ್ರು ಏನಾಗಿಲ್ಲ, ಯಾವ ಸತ್ರು ಏನಾಗಿಲ್ಲ, ಏನಾದ್ರೂ ಆತನಿಗೆ ಏನೊಂದು ಆಗದಂತವನು. ಯಾಕಂದ್ರೆ ಅವನು ನಿರ್ಗುಣನು, ನಿರಾಕಾರನಾದ ಪರಮಾತ್ಮನು ಇದ್ದಂತೆ ಇರುವನು. ಈ ಪರವಸ್ತುವಿನಲ್ಲಿ ಹಾಗೆ ಇದ್ದು ಹೋಗುವ ಉಪಾಧಿಯದೇನು ಸಂಬಂಧವಿರದೆ ಅದು ಆದಿ ಮಧ್ಯ ಹಂತದಲ್ಲಿ ತುಂಬಿ ಕುಳಿತಿದೆ. ಸಾರಾಂಶ: ಪರಬ್ರಹ್ಮವು ಇದ್ದೇ ಇರುತ್ತಿದ್ದು ನಡುವೆ ಈ ಭ್ರಮೆ ತೋರುವುದು. ಇಲ್ಲಿ ಪರಿಪೂರ್ಣನಾಗಿರ್ತಕ್ಕಂತ ಬಯಲು ಅನ್ನೋದು ಹಂಗೆ ಇದೆ. ಈ ಜಗತ್ ಹೆಂಗ ಸೃಷ್ಟಿಯಾಗಿ ಹೆಂಗ್ ಮರೆಯಾಗಿ ಹೋಯ್ತೋ, ನಮ್ಮೊಳಗೂ ಕೂಡ ಈ ಭ್ರಾಂತಿ ಅನ್ನೋದು ಬಂದು ಮರೆಯಾಗಿ ಹೋಗ್ತದ. ಆ ಪರಬ್ರಹ್ಮವೇ ಇರುತ್ತಿದ್ದು ನಡುವೆ ಈ ಭ್ರಮೆ ತೋರುವುದು. ಅಂದ್ರೆ ಅರ್ಥಾತ್ ನಾ ಮೂಲ ಸ್ವರೂಪದಲ್ಲಿ ನಾನು ಪರಮಾತ್ಮ ಸ್ವರೂಪನೇ ಇದ್ದೇನೆ. ಈ ನಡುವೆ ಈ ದೇಹಾಭಿಮಾನ, ಹೊರಗಿನ ಅಹಂಕಾರ ಮಮಕಾರಗಳೆಂಬ ಅಭಿಮಾನ, ನಾನು ಅನ್ನೋ ಏನದವಲ್ಲ ಅಂದ್ರ ಮೂಲ ಆತ್ಮನನ್ನ ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಅವು ಬಂಧನಕ್ಕೆ ಸಂಬಂಧಪಟ್ಟವೆ. ಅವು ಚಿನ್ನದ ಸೂಜಿ ಆದ್ರು, ಕಬ್ಬಿಣದ ಸೂಜಿ ಆದ್ರು ಬಂಧನಕ್ಕೆ ಸಂಬಂಧಪಟ್ಟವೆ. ಆತ್ಮ ಮಾತ್ರ ಒಂದು ಸ್ಥಿರವಾಗಿ ಉಳಿತಕ್ಕಂಥದ್ದು. ಇವೆಲ್ಲವೂ ಕೂಡ ಭ್ರಮೆ ತೋರಿ ಹೋಗುವವು. ತೋರಿದರೇನಾಯ್ತು, ಅದೆಲ್ಲವೂ ಕೆಲ ಕಾಲದ ಮೇಲೆ ನಾಶವಾಗುವುದು. ಉಪಾಧಿಯು ಉತ್ಪತ್ತಿಯಾಗುವುದು, ಸ್ಥಿತಿ ಪಡೆಯುವುದು, ಸಂಹಾರ ಹೊಂದುವುದು. ನಮ್ಮ ಒಳಗೆ ನಮ್ಮ ಕಣ್ ಮುಂದೆ ಇವು ಏನಾದ್ರೂ ಅದಕ್ಕೆ ಆಗ್ಬೇಕಾಗಿರೋದು ಏನಿಲ್ಲ. ಆ ಬಯಲಿಗೆ ಆಗ್ಬೇಕಾಗಿರೋದು ಏನಿಲ್ಲ. ಅವ ಸ್ಥಿತಿ ಕಾಲದಲ್ಲಿ ಹುಟ್ಟಲಿ, ಬೆಳಿಲಿ ಮತ್ತು ಸಂಹಾರವನ್ನು ಒಂದೇ ಹೊಂತವು. ಅವೇನು ಸ್ಥಿರವಲ್ಲ. ಸ್ಥಿತ ಕಾಲದಲ್ಲಿಯೂ ಸಹ ಸರ್ವದ ಜನ್ಮ ನಾಶಕ್ಕೀಡಾಗುತ್ತಿರುವುದು. ಕೊನೆಗಂತೂ ಎಲ್ಲಕ್ಕೂ ಪ್ರಳಯವೇ ಉಂಟು. ಇದರಲ್ಲಿ ವಿಚಾರವಂತನು ಶಾಶ್ವತ ಅಶಾಶ್ವತದ ವಿವೇಕ ನೋಡಿ ಜಗತ್ತು ಇರಲಿಕ್ಕೆ ಅದರ ಪರಿಸ್ಥಿತಿಯನ್ನು ತಿಳಿಯುತ್ತಾನೆ. ಅಂದ್ರೆ ಇಲ್ಲಿ ವಿಚಾರವಂತನಾಗಿರ್ತಕ್ಕಂಥವನು, ತಿಳಿದಂತವನಾಗಿರ್ತಕ್ಕಂಥವನು, ಜ್ಞಾನ ಸ್ವರೂಪದಿಂದ ನೋಡ್ತಕ್ಕಂಥವನು ಮಾತ್ರ ಉಳಿತಾನೆ. ಅವನು ಉಳಿತಾನೆ. ಮತ್ತೆ ಏನ್ ತಿಳಿತಾನಂದ್ರ ಈ ಜಗತ್ನಾಗೆ ಶಾಶ್ವತದ್ ಯಾವುದು, ಅಶಾಶ್ವತದ್ ಯಾವುದು ಅಂತ ಅವನು ವಿವೇಕದಿಂದ ನೋಡಿ ತಿಳಿತಾನ. ಇಲ್ಲಿ ಶಾಶ್ವತವಾಗಿರ್ತಕ್ಕಂಥದ್ದು ಆ ನಿರಾಕಾರ ಬಯಲು, ಆ ಪರಬ್ರಹ್ಮ ಸ್ವರೂಪ ಒಂದೇ ಶಾಶ್ವತವಾಗಿ ಉಳಿತೈತಿ. ಇನ್ನು ಹೊರಗಿರ್ತಕ್ಕಂಥ ಈ ಭೂತಗಳಿಂದ ಕೂಡಿರ್ತಕ್ಕಂಥ ಶರೀರವಾಗಲಿ ಅಥವಾ ಈ ಭೂತಗಳಿಂದ ಕೂಡಿರ್ತಕ್ಕಂಥ ಹೊರಗಿನ ಬ್ರಹ್ಮಾಂಡವಾಗಲಿ ಇವೆಲ್ಲವೂ ಕೂಡ ನಾಶವಾಗುವಂತವೇ. ಆದ್ರೆ ಅವನು ಇವೆಲ್ಲವನ್ನು ನೋಡ್ತಾನಂದ್ರ ಅವನು ಇವೆಲ್ಲಕ್ಕಿಂತ ಬೇರೆನೆ ಇದ್ದಾನೆ, ಬೇರೆಯಾಗಿ ಅವನು ಉಳಿತಾನೆ. ಇದನ್ನ ತಿಳಿದವನ್ ಮಾತ್ರ ಗೊತ್ತಾಗ್ತದೆ. ವಿಚಾರವಂತನು ವಿವೇಕದಿಂದ ಅಥವಾ ವಿಚಾರದಿಂದ ಜ್ಞಾನದಿಂದ ನೋಡಿದಾಗ ಮಾತ್ರ ತಿಳಿತದೆ. ಆದರೆ ಅನೇಕ ಭ್ರಮಿಷ್ಠರು ಒಂದೆಡೆ ಕೂಡಿರುವಲ್ಲಿ ತಿಳಿದವನೇನಾದನು ನಡೆಯದು. ಜಗತ್ತಿನಲ್ಲಿ ತಿಳಿದವರೆನ್ನುವರು ಬಹಳ ವಿರಳ. ಈ ಪೂರ್ಣ ಸತ್ಯವನ್ನ ತಿಳಿದವನು ಬಹಳ ಜನ ತಿಳಿಲಾರ್ದವ್ರ ಹತ್ರ ಕುಂತದಾನಂದ್ರ
ಅವನ್ ಏನಾರ ಬಾರಿ ಹೇಳಕ್ ಹೋಗ್ಕನಂದ್ರ ಅವಂದ್ ಏನೊಂದು ನಡೆಯಲ್ಲ. ಈ ನಮ್ ದೇಶದೊಳಗ ಎಲ್ಲರೂ ಬಟ್ಟೆಯನ್ನ ಅರಿವಿಯನ್ನ ಧರಿಸಿರ್ತಾರ. ಇಲ್ಲಿ ಇನ್ನೊಬ್ಬನ ಯಾರ ದಿಗಂಬರಾಗಿ ಬಂತಂದ್ರ ನಡೆಯಲ್ಲ. ಇನ್ನೊಬ್ಬನ ದಿಗಂಬರ ರೂಪದೊಳಗ ಇರೋದ್ರೊಳಗ ಅವನ್ ಬಟ್ಟೆ ಧರಿಸ್ಕೊಂಡ್ ಹೋಗ್ತಾನಂದ್ರ ಅದ್ ಅವಂದು ನಡೆಯಲ್ಲ. ಇಲ್ಲಿ ಯಾವ್ದು ಬಲ ಇರ್ತತೋ ಅದು ಮಾತ್ರ ನಡಿತೈತಿ ಲೋಕದೊಳಗ ಹೊರಗ. ಆದ್ರ ಇಲ್ಲಿ ತಿಳಿದಂತವ್ರದು ಏನು ನಡೆಯೋದು. ಆದ್ರೆ ತಿಳಿದಂತವರು ಈ ಜಗತ್ತಿನಲ್ಲಿ ಬಹಳ ವಿರಳರು. ನುಡಿ 7:12 ಒಳ್ಳೆಯದು ಅಪರೂಪರಾದ ತಿಳಿದವರ ಲಕ್ಷಣವನ್ನು ಸ್ವಲ್ಪ ವಿವರಿಸುವ. ಅಂದ್ರ ಈ ಒಳ್ಳೆಯವ್ರಂದ್ರ ಯಾರು? ಈ ಜ್ಞಾನವನ್ನ ತಿಳಿದವರಂತವ್ರು ಯಾರು? ಅವ್ರ ಲಕ್ಷಣವನ್ನ ಸ್ವಲ್ಪ ವಿವರವನ್ನ ನೋಡೋಣ. ಆ ಮಹಾತ್ಮನು ಭ್ರಮೆರಹಿತನಾಗಿರುತ್ತಾನೆ. ಭ್ರಮೆಯು ಯಾವನಿಗಿಲ್ಲವೋ ಅವನೇ ಶ್ರೇಷ್ಠನೆಂದು ಗುರುತಿಸಿ. ಇಲ್ಲಿ ನಾವು ಯಾರಿಗೆ ಯಾವ ಭ್ರಮೆಗಳು ಇಲ್ದಂಗೆ, ನಾನ್ ಹುಟ್ಟತನಿ, ನಾನ್ ಸಾಯ್ತನಿ, ನನಗ್ ಬಂಧನ ಬರ್ತದ, ನನಗ್ ದುಃಖ ಬರ್ತತೆ, ನಾನು ಯಾವ ಕರ್ಮಗಳನ್ನು ಮಾಡಿದ್ರೆ ಇಂಥ ಫಲ ಬರ್ತತಿ ಅಂತ ಏನೊಂದು ಭ್ರಮೆ ಇಲ್ಲದೆ, ನಾನು ಒಡಲಿದ್ದೇನೆಂಬ ಭಾವವೂ ತನಗಿಲ್ಲದೆ, ಈ ದೇಹ, ಈ ಮನಸ್ಸು, ಇವೆಲ್ಲ ಸಂಕಲ್ಪ ವಿಕಲ್ಪ ಭಾವನೆಗಳೆಲ್ಲ ನನ್ನನ್ನು ಬಿಟ್ಟು ಹೊರಗೆ ತೋರ್ತವು. ನನ್ನೊಳಗೆ ಏನಿಲ್ಲ. ಆದ್ರ ಅವು ಏನೇ ತೋರಿದ್ರು ಏನೇ ಆದ್ರೂ ಕೂಡ ನನಗೊಂದು ಏನು ಆಗಲ್ಲ. ಅವೆಲ್ಲವು ನನ್ನೊಳಗೆ ಹುಟ್ಟಿ ನನ್ನೊಳಗೆ ಲಯವಾಗ್ತವು. ಅಂದ್ರ ಸಾಗರದಲ್ಲಿ ಅಲೆಗಳು ನೆರೆತೊರೆಗಳು ಬಂದ್ರೂ ಕೂಡ ಅವು ಎಲ್ಲ ನೀರದವು. ಅವು ಪುನಃ ಮತ್ತ ಸಾಗರವನ್ನೇ ಸೇರುವ ರೀತಿ ಆ ಸಾಗರದ ಆಶ್ರಯದಿಂದನೇ ಆ ನೆರೆತೊರೆಗಳೆಲ್ಲ ಬಂದವು ಅನ್ನಂಗ ಆ ಪರಿಪೂರ್ಣನಾಗಿರ್ತಕ್ಕಂಥ ಜ್ಞಾನಿ ಯಾವುದು, ಅವನ್ ಯಾವ್ದೇ ಅಲೆ ಎಷ್ಟೇ ದೂರ ಹೋದ್ರು ಮತ್ತ ನಂತಕ ಬರ್ತತಿ ಅನ್ನೋದು ಗೊತ್ತು. ಆ ನೀರು ಗೊಳ್ಳೆಗಳು ಎಷ್ಟೇ ಆದ್ರೂ ಕೂಡ ಅವು ಮತ್ತೆ ಇಲ್ಲೇ ಸೇರ್ತಾವ ಅನ್ನೋದು ಗೊತ್ತು ಅನ್ನೋ ರೀತಿ ಅವನ ಸತ್ಯವನ್ನ ತಿಳಿದಿರ್ತಾನ. ಅವನಿಗೆ ಯಾವುದೇ ಭ್ರಮೆಯು ಇರಲಾರದು. ಇಲ್ಲಿ ಯಾರು ಯಾವುದೇ ಭ್ರಮೆ ಇಲ್ಲದೆ ಕೇವಲ ನಾನು ಆ ಚೈತನ್ಯ ಸ್ವರೂಪನದನಂತೇಳಿ ಅಂತರಂಗದೊಳಗೆ ಯಾರು ಉಳಿದಿರ್ತಾರಲ್ಲ, ಯಾರು ಆ ಸ್ವರೂಪದೊಳಗೆ ಇರ್ತಾರಲ್ಲ, ಅಂತವ್ರನ್ನ ನಾವು ನಿಜವಾದ ಜ್ಞಾನಿಗಳು ಅಥವಾ ಮಹಾತ್ಮರು ಅಂತ ಗುರುತಿಸ್ಬೇಕಾಗ್ತದೆ. ಭ್ರಮೆಯು ಯಾವನಿಗಿಲ್ಲವೋ ಅವನೇ ಶ್ರೇಷ್ಠನೆಂದು ಗುರುತಿಸಿ. ಇಲ್ಲಿ ಶ್ರೇಷ್ಠ ವ್ಯಕ್ತಿಗಳು ಅಂದ್ರ ಮನದೊಳಗ ನಾನು ಆನೆ ಕಟ್ತಾನಿ, ಅಂಬಾರಿ ಕಟ್ತಾನಿ, ಅದನ್ ಮಾಡ್ತಾನಿ, ಇದನ್ ಮಾಡ್ತಾನಿ ಅನ್ನೋ ಭ್ರಾಂತಿಗಳು ಉಳ್ಳವನು ಯಾರು ಶ್ರೇಷ್ಠನಲ್ಲ. ಯಾರು ತಮ್ಮ ಎಲ್ಲ ಭ್ರಾಂತಿಗಳನ್ನ ಕಳೆದು ಏನು ಇಲ್ಲದೆ ಯಾವ ಸ್ಥಿತಿಯಲ್ಲಿ ಉಳಿದಿರ್ತಾರಲ್ಲ ಅವರು ಶ್ರೇಷ್ಠರು. ಪರಬ್ರಹ್ಮವು ಎಂದೆಂದಿಗೂ ವಿಕಾರ ಹೊಂದದೆ ಸಂತತವಾಗಿದ್ದು ಅದರ ಹೊರತಾಗಿ ಭಾಸವಾದದ್ದೆಲ್ಲ ಭ್ರಮೆಯಾಗಿದೆ. ಆ ಪರಬ್ರಹ್ಮ ಅನ್ನೋದು ಏನೈತಂದ್ರ ಎಂದೆಂದು ವಿಕಾರವನ್ನು ಹೊಂದುವುದಿಲ್ಲ. ಆ ಎಂದೆಂದು ವಿಕಾರ ಹೊಂದದೆ ಯಾವಾಗ್ಲೂ ಅಚಲವಾಗಿ ನಿಶ್ಚಿತವಾಗಿ ಇರ್ತಕ್ಕಂಥದ್ದು. ಏನು ವಿಕಾರಗಳು ಕಲ್ಪನೆಗಳು ಏನ್ ಇಲ್ದಂಗೆ ಯಾವ್ದೈತಲ್ಲ, ಅರ್ಥಾತ್ ವಿಕಾರ ಹೊಂದದೇ ಇರೋದು. ಮನದೊಳಗ ಯಾವ ಭ್ರಾಂತಿಗಳು ಯಾವ ವಿಕಾರಗಳು ಹೊಂದದಂಗೆ ಏನೈತಲ್ಲ ಅದು ಮಾತ್ರ ಆ ಪರಬ್ರಹ್ಮ ಸ್ವರೂಪ ಆಗ್ತದೆ. ಅದರ ಹೊರತಾಗಿ ಆ ಪರಬ್ರಹ್ಮ ಸ್ವರೂಪದನಿ ನಾನು ಅನ್ನೋದು ಹೊರತಾಗಿ ಬಿಟ್ಟು ನಾವು ಬೇರೆ ಏನಾದ್ರೂ ನಮ್ಮೊಳಗ್ ಬಂದವಂದ್ರ ಅವೆಲ್ಲವೂ ಕೂಡ ಭ್ರಮೆನೆ. ಅವು ಭಾಸವಾದುದೆಲ್ಲ ಭ್ರಮೆಯಾಗಿದೆ. ಹೆಚ್ಚಿಗೆ ಏನು, ಕಾಲ್ಪಾಂತವುಳ್ಳ ತ್ರಿಗುಣ ಪಂಚಭೂತ ರೂಪಿ ಈ ಸಂಪೂರ್ಣ ಜಗತ್ತೇ ಭ್ರಮೆ ಇರುವುದು. ಕಾಲ್ಪಾಂತರದಲ್ಲಿ ನಾವ್ ಹಿಂದೆ ನೋಡಿದ್ವಿ. ಕಾಲ್ಪಾಂತರದಲ್ಲಿ ಬ್ರಹ್ಮವು ಮರಣ ಹೊಂದಲು ಅವಾಗ ಅವಂದೆಲ್ಲ ಸೃಷ್ಟಿ ಸ್ಥಿತಿ ಎಲ್ಲ ನಿಂತು ಹೆಂಗ್ ಮಾಯವಾಗಿ ಹೋಗ್ತದೋ ಹಂಗ ಕಾಲ್ಪಾಂತದಲ್ಲಿ ತ್ರಿಗುಣ ಪಂಚಭೂತ ರೂಪ ಈ ಸಂಪೂರ್ಣ ಜಗತ್ತೇ ಭ್ರಮೆ ಇದೆ. ಇದು ಯಾಕೆ ನಾವು ಭ್ರಮೆ ಅಂತ ತಗೋಬೇಕಂದ್ರ ಅದು ಒಂದು ಸ್ಥಿತಿ ಆಗ್ಲಿ ಒಂದು ಲಕ್ಷಣಗಳಾಗ್ಲಿ ಅವು ಏನು ಇಲ್ಲದೆ ಇರ್ತಕ್ಕಂಥದ್ದು. ಇವು ಬದಲಾವಣೆ ಆಗ್ತಾವು, ಆ ರೀತಿ ಆಗ್ತಾವ ಈ ರೀತಿ ಆಗ್ತಾವ ಅಂದ್ರೆ ಇವೆಲ್ಲ ಭ್ರಮೆ. ಹೋಗವಂದ್ರ ಅದೆಲ್ಲದು ಭ್ರಮೆನೆ. ತೋರ್ದಂಗೆ ಏನೊಂದು ಆಗದಂಗೆ ಯಾವ್ದು ಉಳಿದಿರ್ತದಲ್ಲ ಅದೊಂದೇ ಪರಿಪೂರ್ಣವಾಗಿರ್ತದೆ. ನಾನು ನೀನೆನ್ನುವುದು ಭ್ರಮೆಯ ಉಪಾಸನೆಯೇ ಸಹ ಭ್ರಮೆಯು ಮತ್ತು ಸಿದ್ಧಾಂತವಾಗಿ ಈಶ್ವರ ಭಾವವಾದರೂ ಭ್ರಮೆಯೇ ಆಗಿದೆ. ಇಲ್ಲಿ ಭ್ರಮೆ ಅಂದ್ರೆ ಯಾವ್ದಂದ್ರ ನಾನು ನೀನು ಅನ್ನೋದು.
ನಾನು ನೀನೆಂದೆಂಬ ಭಾವಗಳೇನು ತೋರದೆ ಸಚ್ಚಿದಾನಂದಾನುಭವ ಸುಜ್ಞಾನ ತಳದಿಯ ಮಾನವನೇ ಪರಮಾತ್ಮನೆಂದು ಅಂತ ಹೇಳ್ತದೆ. ಇಲ್ಲಿ ನಾನು ಪರಮಾತ್ಮದನಿ, ನಾನು ಈಶ್ವರ ಭಾವದಗದನಿ ಅನ್ನೋದು ಕೂಡ ಒಂದು ಭ್ರಮೆನೆ ಅನ್ನೋ ವಿಚಾರವನ್ನ ಇಲ್ಲಿಗೆ ಹೇಳ್ತದ್ರಪ್ಪಾಜಿ. ಸಮಯ ಆಯ್ತು. ನಿಮ್ಮೆಲ್ಲರ ಶರಣರಿಗೆ ವಂದಿಸುತ್ತಾ ಇನ್ನು ಉಳಿದ ಭಾಗವನ್ನ ನಾಳೆ ನೋಡೋಣ್ರಪ್ಪಾಜಿ. ಶರಣು ಶರಣಾರ್ಥಿಯಪ್ಪ.